ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. SIT ಇನ್ನೇನು ಕ್ಲೋಸ್ ಆಗಿಬಿಡತ್ತೆ ಅನ್ನುವಂಥ ಸುದ್ದಿ ಜೋರಾಗಿದೆ. ಏನಾದರೂ ಕೇಸ್ಗಳು ಬರ್ತಾ ಇರ್ತವೆ ಸಹಜವಾಗಿ. ಅದನ್ನು ಲೋಕಲ್ ಪೊಲೀಸ್ ಸ್ಟೇಷನ್ನಲ್ಲೇ ತನಿಖೆ ಮಾಡಿಸಲಾಗತ್ತಾ ಅನ್ನೋ ತನಕ ಈಗ ಚರ್ಚೆಗಳು ಕೇಳಿ ಬರ್ತಿರೋದು. ಸರ್ಕಾರದ ಮಟ್ಟದಲ್ಲಿ ಆಂತರಿಕವಾಗಿ, ಅಂದರೆ ಇದು ಅಧಿಕೃತವಾಗಿ ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ, ಮಂಡೇ ಏನಾಗುತ್ತೆ ನೋಡಬೇಕು. ಆಂತರಿಕವಾಗಿ ಮಾತಾಡ್ತಿರೋದು ಅದೇ ರೀತಿ. ಇನ್ನೇನು SIT ಇನ್ವೆಸ್ಟಿಗೇಷನ್ಗೆ ಫುಲ್ ಸ್ಟಾಪ್ ಹಾಕಿ ಲೋಕಲ್ ಪೊಲೀಸರ ಮೂಲಕವೇ ತನಿಖೆ ಮಾಡಿಸ್ತಾರೆ. ಹೆಚ್ಚಿನ ಪ್ರಕರಣಗಳು ಬಂದಲ್ಲಿ ವರದಿಯನ್ನು ಸರ್ಕಾರ ತಗೊಳ್ಳುತ್ತೆ. ಈ ಥರ ಪ್ಲ್ಯಾನ್ ಆಗಿದೆ. ಒತ್ತಡ ಬೇರೆ, ಹಿಂದೂ ವಿರೋಧಿ ಅದು ಇದು ಅಂತ ಹಣೆಪಟ್ಟಿ ಕಟ್ಕೊಳ್ಬೇಕಾಗತ್ತೆ. ಹೈಕಮಾಂಡ್ ಕೂಡ ಇದರತ್ತ ಗಮನ ಹರಿಸಿರಬಹುದು. ಹಾಗಾಗಿ ಓಪನ್ ಸ್ಟೇಟ್ಮೆಂಟ್ಗಳು ಬರ್ತಿದ್ದಾವೆ ಅನ್ನೋ ಚರ್ಚೆ ಕೇಳಿ ಬರ್ತಿರೋ ಹೊತ್ತಲ್ಲಿ ಸಿದ್ದರಾಮಯ್ಯನವರು ಇಕ್ಕಟ್ಟಿಗೆ ಸಿಲುಕಿದ್ರ. SITಯನ್ನು ಕ್ಲೋಸ್ ಮಾಡೋಕ್ಕೆ ಸಾಧ್ಯವೇ ಇಲ್ವಾ? SIT ಈಗ ಕ್ಲೋಸ್ ಮಾಡೋಕೆ ಹೋದರೆ ಕಾನೂನು ಸಂಕಷ್ಟಕ್ಕೀಡಾಗ್ತಾರ CM? ಮಹತ್ವದ ವಿಚಾರ ಒಂದು ಈಗ ಗಮನ ಸೆಳೀತಾ ಇದೆ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಸದ್ಯ ಈಗ 2005ರಿಂದ 2025ರವರೆಗೂ ಧರ್ಮಸ್ಥಳದಲ್ಲಿ ದಾಖಲಾದ ಎಷ್ಟೊಂದು ಪ್ರಕರಣಗಳಿವೆ. ಅಸಹಜ ಸಾವುಗಳು ಅಂತ, ಮತ್ತು ನಾನು ಹೂತಿದ್ದೀನಿ ಅಂತ ಆತ ಬಂದಿದ್ದಾನೆ, ಈಗ ದಾಖಲಾಗಿರೋ ಪ್ರಕರಣ ಅದು. ಇದೆಲ್ಲವನ್ನು ಅಂದರೆ ಕೆಲವೊಂದು ಅತ್ಯಾಚಾರ ಅಂತಿದೆ, ಕೆಲವೊಂದು ಕಿಡ್ನ್ಯಾಪ್ ಇರಬಹುದು, ಅಥವಾ ನಾಪತ್ತೆ ಕೇಸ್ಗಳಿರಬಹುದು, ಈ ಥರ ಎಲ್ಲ ಇದೆಯಲ್ಲ. ಇದನ್ನು ಈಗ SIT ಸಂಪೂರ್ಣವಾಗಿ ತನಿಖೆ ಮಾಡಬೇಕು ಅಂತಲೇ ರಚನೆ ಆಗಿರೋದು. ಶವ ಹೂತಿರೋ ಕೇಸ್ಗೆ ಮಾತ್ರ ಇದು ಸೀಮಿತ ಅಂತ ಮೇಲ್ನೋಟಕ್ಕೆ ನಮಗೆ ಕಂಡಿದ್ರು ಕೂಡ ಇದು ಸಂಪೂರ್ಣ ಕೇಸ್ನ ಸತ್ಯಾಸತ್ಯತೆಯನ್ನು ಬಹಿರಂಗಗೊಳಿಸೋ ನಿಟ್ಟಿನಲ್ಲಿ ರಚನೆ ಆಗಿದ್ದಲ್ವ SIT. ಹಾಗಾಗಿ ಈಗ SITಯನ್ನು ಕ್ಲೋಸ್ ಮಾಡೋದಕ್ಕೆ ಬರಲ್ಲ ಅನ್ನೋದು ಎಕ್ಸ್ಪರ್ಟ್ಗಳು ಹೇಳ್ತಿರೋದು. ಏನಂತ, ಸರ್ಕಾರ SIT ರಚನೆ ಮಾಡುವಾಗಲೇ ಆದೇಶ ಪ್ರತಿ ಪ್ರಕಟ ಆಯ್ತಲ್ವ, ಆ ಆದೇಶ ಪ್ರತಿಯಲ್ಲಿಯೇ ಅದು ಸ್ಪಷ್ಟವಾಗಿದೆ. ಎಲ್ಲ ಪ್ರಕರಣಗಳ ತನಿಖೆ ಪೂರ್ಣಗೊಳ್ಳದೆ SIT ಅಂತ್ಯವಾಗೋ ಹಾಗಿಲ್ಲ. ಆದೇಶ ಪ್ರತಿಯೇ ಅದಕ್ಕೆ ಸಾಕ್ಷಿ. ಬರೀ ಬೆಳ್ತಂಗಡಿ ಅಥವಾ ಧರ್ಮಸ್ಥಳ ಠಾಣೆ ಅಂತ ಅಲ್ಲ, ರಾಜ್ಯದ ಯಾವುದೇ ಪೊಲೀಸ್ ಸ್ಟೇಷನ್ನಲ್ಲಿ ಧರ್ಮಸ್ಥಳದಲ್ಲಿ ಯಾರದ್ದಾದರೂ ಕುಟುಂಬ ಅಥವಾ ಇಂಥವರು ನಾಪತ್ತೆಯಾಗಿದ್ದಾರೆ, ಈಗ ಹೊಸಬ್ರು ಒಂದಿಬ್ಬರು ಬಂದಿಲ್ವಾ ತಮ್ಮ ಫ್ಯಾಮಿಲಿಯಿಂದ ನಾಪತ್ತೆಯಾಗಿದ್ದಾರೆ ಅಂತ, ಆ ಥರ ಯಾವುದೇ ಕೇಸು ಯಾವುದೇ ಜಿಲ್ಲೆಯಲ್ಲಾದರೂ ದಾಖಲಾಗಲಿ, ಅದನ್ನೂ ಕೂಡ SIT ಅವರು ತಮ್ಮ ವ್ಯಾಪ್ತಿಗೆ ತಗೊಂಡು ತನಿಖೆ ಮಾಡಲೇಬೇಕಾಗತ್ತೆ. ಅಕಸ್ಮಾತ್ SIT ಕ್ಲೋಸು ಒತ್ತಡಕ್ಕೆ ಮಣಿದು BJP ಅವರು ಮುಗಿಬೀಳ್ತಿದ್ದಾರೆ ಅಂತನೋ, ಅಥವಾ ಸ್ವಪಕ್ಷೀಯರೇ ಸಿದ್ದರಾಮಯ್ಯನವ್ರ ಕಡೆಗೆ ಮುಗಿಬಿದ್ದಿದ್ದಾರೆ ಅಂತನೋ, ಹೈಕಮಾಂಡ್ ಹೇಳ್ತು ಅಂತನೋ, ಯಾವುದೋ ಕಾರಣಕ್ಕೆ ಕ್ಲೋಸ್ ಮಾಡೋದಕ್ಕೆ ಹೋದಲ್ಲಿ ಖಂಡಿತವಾಗಿಯೂ ಅವರು ರಾಜಕೀಯ ಜೀವನದಲ್ಲಿ ಅದೊಂದು ದೊಡ್ಡ ಕಪ್ಪುಚುಕ್ಕೇನೂ ಆಗುತ್ತೆ. ತಾರ್ಕಿಕ ಅಂತ್ಯಕ್ಕೆ ಹೋಗಲಿಲ್ಲ, ಗುಂಡಿ ತೋಡಿದ್ವಿ ಏನೂ ಸಿಗಲಿಲ್ಲ ಅನ್ನೋದು ತಾರ್ಕಿಕ ಅಂತ್ಯ ಆಗಲ್ಲ. ಈ ಕೇಸ್ನ ಪೂರ್ವಾಪರ, ಅನಾಮಿಕನ ಪೂರ್ವಾಪರ, ಈಗ ಹೊಸ ದೂರುಗಳು ಬಂದಿವೆ, ಅದರ ಸಂಪೂರ್ಣ ಸತ್ಯಾಸತ್ಯತೆ. ಈಗ ಜಯಂತಿ ಅನ್ನೋ ವ್ಯಕ್ತಿ RTI ಅಡಿ ತೊಗೊಂಡಿರೋ ಮಾಹಿತಿ ಇರಬಹುದು, ಅವರು ಸಾಕ್ಷಿ ಕಣ್ಣಾರೆ ಕಂಡವ್ರನ್ನ ಹೇಳಿಸ್ತಾ ಇದ್ದಾರೆ. ಮತ್ತು ಅನಾಮಿಕ ಮುಸುಕುದಾರಿ ತಾನು ಹೂಳುವಾಗ ಕಂಡವರನ್ನು ಸಾಕ್ಷಿಯನ್ನಾಗಿ ಮಾಡಿದ್ದಾನೆ. ಕಲ್ಲೇರಿ ಕೇಸ್, ಆ ಬಾಲಕಿಯನ್ನು ನಾನು ಎತ್ಕೊಂಡು ಹೋಗಿ ಹೂಳುವಾಗ ಯಾರಿದ್ರು, ಪೊಲೀಸ್ ಸಮ್ಮುಖದಲ್ಲಿ ಮಾಡಿಸಿದ್ದಾರೆ, ಬೇರೆ ಕಾನೂನು ಪ್ರಕ್ರಿಯೆಯನ್ನು ಫಾಲೋ ಮಾಡಿಲ್ಲ ಅನ್ನೋ ರೀತಿಯಲ್ಲೆಲ್ಲ ಆರೋಪ ಕೇಳಿ ಬರ್ತಿದೆ. ಸಾಕ್ಷಿ ನೋಡ್ತಿದ್ದಾರೆ, ನಾವು ನೋಡಿದ್ದೀವಿ ಈತ ಹೂಳೋದು ಅಂತೆಲ್ಲ. ಸೊ ಏನೇನು ಸತ್ಯ ಏನೇನು ಮಿಥ್ಯ ಅನ್ನೋದನ್ನು ಕಂಡು ಹಿಡಿಬೇಕಲ್ವ. ಈಗ ಅದನ್ನು ಮಾಡದೆ ಏನಾದರೂ ಕ್ಲೋಸ್ ಮಾಡಿದ್ರೆ ಇದೆಯಲ್ಲ, ಯಾರು ಬೇಕಾದರೂ ಕೋರ್ಟ್ಗೆ ಹೋಗ್ತಾರೆ. ಯಾಕಂದರೆ ಘಟಾನುಘಟಿ ವಕೀಲರು ಈ ಪ್ರಕರಣದ ಹೋರಾಟ ಕೈಗೆತ್ಕೊಂಡಿರೋ ಟೀಮಲ್ಲೂ ಇದ್ದಾರೆ. ಸಹಜವಾಗಿ ಕೋರ್ಟ್ಗೆ ಹೋಗ್ತಾರೆ. ಆಗ ಅವರು ರಾಜಕೀಯ ನಿವೃತ್ತಿಯಾದರೂ ಮುಖ್ಯಮಂತ್ರಿಗಳು ಕೋರ್ಟ್ಗೆ ಅಲಿಬೇಕಾಗತ್ತೆ, ಅಥವಾ ಗೃಹ ಸಚಿವರು ಕುತ್ತಿಗೆಗೆ ಬರ್ಬೋದು, ಇದು CM ಕುತ್ತಿಗೆಗೆ ಬರ್ಬೋದು. ಸರ್ಕಾರ ಮಾಡಿರೋ SIT ಆದೇಶ ಹೋರಾಟಗಾರರಿಗೆ ಬಹಳ ದೊಡ್ಡ ಅಸ್ತ್ರವಾಗಿದೆ ಅನ್ನೋದನ್ನ ಎಕ್ಸ್ಪರ್ಟ್ಗಳು ಹೇಳ್ತಿದ್ದಾರೆ. ಅಂದರೆ ಅಕಸ್ಮಾತ್ SIT ಇಲ್ಲಿಗೆ ಕೈ ಬಿಡ್ತೀವಿ ಅನ್ನೋ ವರಸೆಗೆ ಏನಾದರೂ ಹೋದರೆ ಸರ್ಕಾರ, ನಾವು ಮುಂದೆ ಕಾನೂನು ಕ್ರಮ ಹೇಗೆ ಜರುಗಿಸ್ಬೇಕು ಗೊತ್ತು, ಇದು ಮುಖ್ಯಮಂತ್ರಿಗಳಿಗೆ ಕುತ್ತಿಗೆಗೆ ಬರುತ್ತೆ, ನೋಡ್ತಾ ಇರಿ ಅನ್ನೋ ರೀತಿಯಲ್ಲಿ ಚರ್ಚೆಗಳು ನಡೀತಾ ಇವೆ. ಹಾಗಾಗಿ ನೋಡಬೇಕು, ಸರ್ಕಾರ ಬಹಳ ಆಲೋಚಿಸಿ ಹೆಜ್ಜೆ ಇಡಬೇಕಾಗಿದೆ. ಬಹುಶಃ ಗುಂಡಿ ತೋಡೋದು ನಿಲ್ಲಿಸ್ಬೋದೇನೋ. ಎಲ್ಲರದ್ದು ಆಕ್ಷೇಪ ಅದೇ ಅಲ್ವಾ, ಬಾಹುಬಲಿ ಬೆಟ್ಟದ ತನಕ ಹೋದ್ರಿ, ಇನ್ನೆಷ್ಟಾಗಿತ್ತೀರಿ, ನಾಳೆ ಕಂಡವ್ರು ಬಂದು, ನಾಳೆ ಇನ್ನೊಬ್ಬ ಬಂದು ಇನ್ನೊಂದು ಕಡೆ ಆಗಿರಿ ಅಂದ್ರೆ ಆಗಿತೀರಾ, ಒಂದಿನ ಬ್ಯಾಟ್ಮ್ಯಾನು, ಒಂದಿನ ಹೀಮ್ಯಾನು, ಒಂದಿನ ಸೂಪರ್ ಮ್ಯಾನು ಅಂತ ವಿಜೇಂದ್ರ ಅವರು ಅಟ್ಯಾಕ್ ಮಾಡಿದ್ರು. ಕಂಡವ್ರು ಬಂದು ಆಗಿರಿ ಅಂದ್ರೆ ಆಗಿತೀರಾ, ಆತ ಕನ್ವರ್ಟೆಡ್ಡು ಮತಾಂತರಗೊಂಡಿರೋನು ಅಂತ ಆರೋಪ ಮಾಡ್ತಿದ್ದಾರೆ. ಸೊ ಅಗೆಯೋದನ್ನು ಸದ್ಯಕ್ಕೆ ನಿಲ್ಲಿಸಬಹುದೇನೋ. ಇನ್ವೆಸ್ಟಿಗೇಷನ್ ಆಳವಾಗಿ ನಡೆಸಿ
ಇನ್ನಷ್ಟು ಗೌಪ್ಯ ಮಾಹಿತಿಗಳನ್ನೆಲ್ಲ ಹೊರಗಡೆ ತೆಗೆದು ಅದಾದ ಮೇಲೆ GPR ಬಳಸಿ ಅಲ್ಲೇನಾದರೂ ಇದೆಯಾ ಅಂತ ಪತ್ತೆ ಹಚ್ಚಿ ಆಮೇಲೆ ಅಗಿಯತ್ತಾ SIT. ಏಕಾಏಕಿ ತೋರಿಸ್ದಲ್ಲಿ ಅಗಿಯೋ ಬದಲು ತಂತ್ರಜ್ಞಾನಗಳ ಮೊರೆ ಹೋಗೋ ಚಾನ್ಸಸ್ ಕಾಣಿಸ್ತಾ ಇದೆ. ಮತ್ತು ಈಗ ಸಾಕ್ಷಿ ತನ್ನ ಹತ್ರ ಇದೆ ಅಂತ ಬರೋರು ಜಾಸ್ತಿ ಆಗಿದ್ದಾರೆ. SIT ಏನು ಮಾಡುತ್ತೋ ಮಾಡಲಿ ಅಂತ ಸುಮಾರು ಜನ ಸುಮ್ಮನಿದ್ರೇನೋ, ಈಗ ಯಾಕೋ ಇದು ದಿ ಎಂಡ್ ಆಗಿಬಿಟ್ರೆ, SIT ಕ್ಲೋಸ್ ಆಗಿಬಿಟ್ರೆ ಅನ್ನೋ ಭಯ ಅಲ್ಲಿ ಹೋರಾಟಗಾರರಲ್ಲಿ ಶುರುವಾಗಿದ್ದು, ಯಾರ್ಯಾರು ನಾಪತ್ತೆ ಅಂತ ಹೇಳ್ತಿದ್ದಾರೋ ಅವರನ್ನು ಕರ್ಕೊಂಡು ಬರ್ತಿದ್ದಾರೆ. ಅಂದರೆ ಅವ್ರಾಗೆ ಬರ್ತಿದ್ದಾರೆ, ಬಟ್ ಅವ್ರಿಗೆ ಸಹಜವಾಗಿ ಯಾರೋ ಒಬ್ಬರು ಬನ್ನಿ ನೀವು ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ವಲ್ಲ, ನಿಮ್ಗೆ ಅನ್ಯಾಯ ಆಗಿದ್ರೆ ಬನ್ನಿ ಅಂತ ಹೇಳೋದ್ರಲ್ಲಿ ಆ ರೀತಿ ಬರ್ತಿದ್ದಾರೆ. ಅದು ಸತ್ಯನ ಸುಳ್ಳ ಅನ್ನೋದನ್ನು SIT ಕಂಡು ಹಿಡಬೇಕು. ಸಾಕ್ಷಿಗಳಿವೆ ಅಂತ ಹೇಳ್ತಿದ್ದಾರೆ, ಅದನ್ನು SIT ಕೊಟ್ಟಿದ್ದೀನಿ ನನಗೆ ಸಿಕ್ಕಿರೋದಷ್ಟು ಅಂತ ಈಗ ದೂರುದಾರರಲ್ಲಿ ಒಬ್ಬ ಹೇಳ್ತಿದ್ದಾರೆ. ಅದರ ಸತ್ಯತೆಯನ್ನು SIT ಪರಾಮರ್ಶಿಸಬೇಕು. ಸೊ ಇದ್ದಕ್ಕಿದ್ದಂತೆ ಕ್ಲೋಸ್ ಮಾಡೋದು ಅಸಾಧ್ಯ ಅನ್ನೋದು ಈಗ ತೆರಳಿಕೊಳ್ತಿರುವಂಥ ಆಯಾಮ. ಇನ್ನು ನೋಡಿ, ಈಗ ಸಿಗ್ತಿರುವಂಥ ಮಾಹಿತಿ, ಗ್ರಾಮ ಪಂಚಾಯಿತಿ ಅಧಿಕೃತ ಮಾಹಿತಿ ರಿಲೀಸ್ ಮಾಡಿದ್ದು, ಅದರಲ್ಲೊಂದು ಗಮನ ಸೆಳೀತಾ ಇದೆ ಇನ್ಫಾರ್ಮೇಷನ್. ಧರ್ಮಸ್ಥಳದ ಆಸುಪಾಸಲ್ಲಿ ಅತ್ಯಾಚಾರ, ಕೊಲೆ ನಡೆಸಿ 106 ಹೆಣ್ಣು ಮಕ್ಕಳ ಶವ ಹೂಳಲಾಗಿದೆ ಅಂತ ಆತ ಆರೋಪ ಮಾಡ್ತಿರೋ ಬೆನ್ನಲ್ಲೇ ಅಧಿಕೃತ ಮಾಹಿತಿಯಲ್ಲಿ ಈ ಸಾವಿನ ಸಂಖ್ಯೆಯ ವಿಚಾರ ಹೊರಗಡೆ ಬಂದಿದೆ. 37 ವರ್ಷಗಳಲ್ಲಿ 279 ಶವ ಹೂಳಲಾಗಿದೆ ಅಂತ ಅಧಿಕೃತ ಮಾಹಿತಿ. RTI ಅಡಿಯಲ್ಲಿ ಮಾಹಿತಿಯನ್ನು ಪಡ್ಕೊಳ್ಳಲಾಗಿದೆ. ಧರ್ಮಸ್ಥಳ ಗ್ರಾಮ ಪಂಚಾಯತ್ನ PIO 1987ರಿಂದ 2025 ಅವಧಿಯಲ್ಲಿ ಧರ್ಮಸ್ಥಳದಲ್ಲಿ ಆಸುಪಾಸಲ್ಲಿ ಶಿಶುಗಳದ್ದು ಸೇರಿ 279 ಶವಗಳನ್ನು ಹೂಳಲಾಗಿದೆ. ಇವುಗಳಲ್ಲಿ ಹೆಚ್ಚಿನವು ಆತ್ಮಹತ್ಯೆ ಪ್ರಕರಣಗಳು. 279 ಅನಾಥ ಶವಗಳಲ್ಲಿ 219 ಪುರುಷರದ್ದು, 46 ಮಹಿಳೆಯರ ಶವ ಮತ್ತು ಶಿಶುಗಳದ್ದು ಸೇರಿದಂತೆ 14 ಶವಗಳ ಲಿಂಗವನ್ನು ಕೂಡ ಗುರುತಿಸೋ ಸಾಧ್ಯವಾಗಿಲ್ಲ. ಅಂದರೆ ಕೊಳೆತ ಪರಿಸ್ಥಿತಿಯಲ್ಲಿತ್ತೇನೋ. ಈ ರೀತಿಯ ಅಧಿಕೃತ ಮಾಹಿತಿ ಗ್ರಾಮ ಪಂಚಾಯತಿನ ಸಿಕ್ಕಿದೆ. ಈಗ RTI ಅಡಿ ಇನ್ಫಾರ್ಮೇಷನ್ ತಗೊಂಡೇನೆ ಕೆಲವೊಂದು ಮರ್ಡರ್ ಕೇಸು ಯಾಕೆ 1 ವಾರದ ಒಳಗಡೆನೆ ಕ್ಲೋಸ್ ಆಯಿತು, ಅದರ ಹಿಂದಿರೋರು ಯಾರು ಅಂತ ಪತ್ತೆ ಹಚ್ಚಿದ್ರ ಇಲ್ವಾ ಅನ್ನೋ ರೀತಿಯಲ್ಲಿ ಮಾಹಿತಿಯನ್ನು SIT ಮುಂದೆ ತಂದಿಡ್ತಿದ್ದಾರೆ. RTI ಇನ್ಫಾರ್ಮೇಷನ್ನೇ ತೆಕ್ಕೊಂಡು ಇಲ್ಲಿ ಪೊಲೀಸ್ ಅಧಿಕಾರಿಗಳು ಏನು ಮಾಡಿದ್ದಾರೆ ವಿವಿಧ ಪ್ರಕರಣಗಳಲ್ಲಿ ಅನ್ನೋದನ್ನು JNT ಸೇರಿದಂತೆ ಹೋರಾಟಗಾರರು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ನೋಡಬೇಕು SIT ಯಾವ ರೀತಿ ಇದನ್ನು ಮುಂದಕ್ಕೆ ತೊಗೊಂಡು ಹೋಗುತ್ತೆ ಅಂತ. ಈಗ ಹೂಳೋದಕ್ಕೆ ಬರ್ತಿದ್ದ ಎಲ್ಲರನ್ನೂ ಇನ್ವೆಸ್ಟಿಗೇಷನ್ಗೆ ಒಳಪಡಿಸಲಾಗಿದೆ. ಆತನ ಜೊತೆಗೆ ಬೇರೆಯವರು ಇದ್ದರು ಅಂತ ಅಲ್ವಾ ಕೇಳಿ ಬರ್ತಿರೋದು. ಅವರೆಲ್ಲರನ್ನೂ ಇನ್ವೆಸ್ಟಿಗೇಷನ್ಗೆ ಒಳಪಡಿಸಿ ನೋಡಿದ್ದಾರೆ, ಕೇಳಿದ್ದಾರೆ. ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಅವರನ್ನೂ ಇನ್ವೆಸ್ಟಿಗೇಷನ್ಗೆ ಒಳಪಡಿಸಿ ಎಲ್ಲ ಪ್ರಕರಣದ ಬಗ್ಗೆ ಡೀಟೇಲ್ಸ್ ಬರ್ತಿಲ್ಲ ನಮಗೆ, ಬರೀ ಮುಸುಕುದಾರಿ ಆಗೀತಿರೋದಷ್ಟೇ ಕಾಣಿಸ್ತಿರೋದು. ಈಗ ಒಡನಾಡಿ ಸಪೋರ್ಟಿಗೆ ನಿಂತು ಪ್ರತ್ಯಕ್ಷದರ್ಶಿ ಕಿಡ್ನ್ಯಾಪ್ ಮಾಡಿದ್ದು ಅಂತ ಒಬ್ಬರು ದೂರು ಕೊಟ್ಟಿದ್ದಾರೆ, ನಾವು ನೋಡಿದ್ದೀವಿ ಅಂತ. ಅವರದ್ದು ವಿಚಾರಣೆ ನಡೆಸ್ತಿರ್ತಾರೆ. ಈ JNTಗೆ ಸಂಬಂಧಪಟ್ಟಂತೆ ಸ್ಥಳ ಮಹಜರುವಾಗಿ ಎಲ್ಲರ ಸ್ಟೇಟ್ಮೆಂಟು ಆಗಿದೆ ಅಂತ JNTನೇ ಹೇಳಿರೋದು. ಹಾಗಾಗಿ ಪ್ರಕರಣ ಎಲ್ಲ ಆಯಾಮಗಳಲ್ಲಿ ಸಾಕ್ತಿದೆ. ಮೂರನೇದಾಗಿ ಏನಂತ ಹೇಳಿದ್ರೆ 6/4/2010 ಧರ್ಮಸ್ಥಳ ಗ್ರಾಮದ ಒಂದು ಲಾಡ್ಜಲ್ಲಿ ವಸತಿ ಗೃಹದಲ್ಲಿ ಒಂದು ಕೊಲೆಯಾಗಿ ಹೆಣ್ಣು ಮಗಳು 35-40 ವರ್ಷ ಹೆಣ್ಣು ಮಗಳು ಕೊಲೆಯಾಗಿದೆ ಅಂತ ನನಗೆ ಒಂದು RTIಯಲ್ಲಿ ವರದಿ ಕೊಟ್ಟಿದ್ದಾರೆ. ಅಂದರೆ ಏನೋ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಅವರು ಒಂದು ಪ್ರೆಸ್ ಮೀಟಿಂಗ್ ಮಾಡಿದ್ದಾರೆ ತಿಂಗಳು. ಅಂಥ ಸಂದರ್ಭ ಆ ಪ್ರೆಸ್ ಮೀಟಿಂಗ್ ಉದ್ದೇಶದಿಂದ ಅವತ್ತಿಂದ ಇಂದಿನ ತನಕ ಆ ಒಂದು ಪ್ರೆಸ್ ಮೀಟಿಂಗ್ ಏನು ಹೇಳಿದ್ದಾರೆ ಆ ರೀತಿಯಲ್ಲಿ ನಾನು ವರದಿ ಕೇಳುವಾಗ ನನಗೆ ಒಂದು ಬಂದಿರೋದು ಏನಂತ ಹೇಳಿದ್ರೆ 6/4/2010 ಈ ಥರ ಲಾಡ್ಜಲ್ಲಿ ಕೊಲೆಯಾಗಿದೆ ಅಂತ. ಅದರಲ್ಲಿ ಕೊಲೆ ಮತ್ತು ಸಾಕ್ಷಿನಾಶ ಅಂತ ಸೆಕ್ಷನು ಹಾಕಿದ್ದಾರೆ. ಇದು ಹಾಕಿದರು ಅವತ್ತೇ ಏನೋ 6/4/2010 ಅವತ್ತು ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಗೆ ಈ ಮೃತದೇಹ ತಂದು ಮರಣೋತ್ತರ ಪರೀಕ್ಷೆ ಮಾಡಿದ ನಂತರ ಧರ್ಮಸ್ಥಳ ಪಂಚಾಯಿತಿ ಕಳಿಸಿ ದಫನ ಮಾಡಿದ್ದಾರೆ. ಅದು ಬಿಲ್ಲೆಲ್ಲ ಇದೆ, ಎಷ್ಟು ರೂಪಾಯಿ ಕಟ್ಟರು ಅಂತ ಇದೆ. ನಾನು ಕೇಳ್ತಾ ಇರೋ ನಮ್ಮ ಕೊಲೆ ಪ್ರಕರಣ ಇಷ್ಟು ಬೇಗ ಮುಚ್ಚಾಕ್ಲಿ ಯಾರು? ಅವ್ರು ಹೇಳೋ ಅಪರಿಚಿತ ಅಂತ. ಯಾವ ರೀತಿಯಲ್ಲಿ ಹುಡುಕಿದ್ದೀರಿ ಒಂದೇ ದಿನಕ್ಕೆ ಗೊತ್ತಾಗತ್ತಾ? ಏನು ಕಾನೂನು ಪ್ರಕಾರ ಇರುವಂಥ ಏನು ಕ್ರಮಗಳು ಏನಕ್ಕೆ ಅದಕ್ಕೆ ತಗೊಂಡಿಲ್ಲ, ಏನಕ್ಕೆ ತನಿಖೆ ಮಾಡಿಲ್ಲ? ಇದು ನನ್ನ ಪ್ರಶ್ನೆ. ಇವಾಗ 150-160 ಜನರ ಅಸಹಜ ಸಾವು ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಇವಾಗ ಅಂತ ಹೇಳಿದ್ರೆ ಕೊಳೆತದ್ದು ಅದು ಬಿಟ್ಟಾಕಿ ಕೊಳೆದೇ ಇರೋದು ಬಸ್ ಸ್ಟ್ಯಾಂಡಲ್ಲಿರೋವಂಥದ್ದು, ದ್ವಾರದ ಹತ್ರ ಬೆಟ್ಟಕ್ಕೆ ಹೋಗೋ ದಾರಿ ಆತ್ಮಹತ್ಯೆ ಮಾಡಿಕೊಂಡ್ರು. ಇದೆಲ್ಲ ಒಂದೇ ದಿನಕ್ಕೆ ಇದು ಏನೋ ದಫನ ಮಾಡೋದಾ? ಇದನ್ನು ಯಾರು ಕಳಿಸಿರೋದು? ಬೆಳ್ತಂಗಡಿ ಠಾಣೆ ಬಂದ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆ ಬಂದಿರೋ ಮೃತದೇಹವನ್ನು ರಿಟರ್ನ್ ಏನಕ್ಕೋಸ್ಕರ ಧರ್ಮಸ್ಥಳಕ್ಕೆ ಕಳಿಸೋದು? ಅದೇ ಗ್ರಾಮದಲ್ಲಿ ಮಣ್ಣು ಮಾಡಬೇಕಂತೆಲ್ಲ ದಫನ ಮಾಡಬೇಕು ಯಾರು ಹೇಳಿರೋದು? ಇದು ತನಿಖೆ ಆಗಬೇಕು. ಧರ್ಮಸ್ಥಳ ಪಂಚಾಯತಲ್ಲಿ ಏನು ಹಗರಣ ಆಗಿದೆ ಪ್ರತಿಯೊಂದು ತನಿಖೆ ಆಗಲೇಬೇಕು. ಇದಕ್ಕೋಸ್ಕರ ಬಂದಿರೋದು ನಾವು, ಬೇರೆ ಯಾವ ಉದ್ದೇಶ ಇಲ್ಲ ಸರ್.
ಈಗ ಏನು ಹೇಳಿದ್ರು ಹೊರಗಿದ್ರಲ್ಲ? ಇವಾಗ ಅದನ್ನೇ ಹೇಳಿದ್ರು, ಇವಾಗ ಸೋಮವಾರಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. ಇವಾಗ ಇನ್ನೂ RTIಯಲ್ಲಿ ತಗೊಂಡ್ರೆ ಎಲ್ಲ ಮಾಹಿತಿನೇ ಎಲ್ಲವನ್ನು ಮಾಡಿ ನಾನೊಂದು ದೊಡ್ಡ ದೂರನೇ ತಯಾರು ಮಾಡ್ತಾ ಇದನ್ನೆಲ್ಲ ತೆಗೆದು ಹೇಳ್ಕೊಡ್ತಾ ಇದ್ದೀನಿ ಸರ್. ಮತ್ತು ಅದನ್ನು ಕೊಟ್ಟಿದ್ದೀನಿ. ಸರಿ, ಓಕೆ, ನಾನು ದೊಡ್ಡವರಿಗೆ ಮಾತಾಡಿ ನಾವು ಕ್ರಮ ಹೇಳುತ್ತೆ ಅಂತ ಹೇಳಿದ್ದಾರೆ. ಏನಿದ್ರು ಮೇಡಮ್ 95ರಿಂದ ಕೇಳಿದ್ದೀನಿ, 95ರಿಂದ 2024ವರೆಗೂ ಕೇಳಿದ್ದೀನಿ ಸರ್. ಸತ್ತೋಗಿರೋರ ವಯಸ್ಸು ಎಷ್ಟು? ವಯಸ್ಸು ಒಂದು ಹೆಣ್ಮಗಳದಿದೆ ಸರ್, ಒಂದು 15ರಿಂದ 20 ಅಂತ ಹಾಕಿದ್ದಾರೆ. ಮತ್ತು ಈ ಹೆಣ್ಮಕ್ಳದೆಲ್ಲ 30ರಿಂದ 40. ಅದು ಸಹಜ, ನಾನು ಹೇಳಿದ್ದೀನಲ್ಲ, ನಾನು ಕೊಟ್ಟಿರೋ ದೂರಲ್ಲೂ 13ರಿಂದ 15 ವರ್ಷ ಇದ್ದರು, ಅದಲ್ಲಿ ಹಾಕಿರೋದು 35ರಿಂದ 40 ಅಂತ ಹೇಳ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ಮಾಡಿರೋದು ಪ್ರತಿಯೊಂದು. ಅದು ಯಾರು ಅಧಿಕಾರಿ ಮಾಡಿರೋದು ಅವರ ಮೇಲೆ ಕ್ರಮ ಆಗಲೇಬೇಕು. ಪಂಚಾಯತ್, ಪೊಲೀಸ್ ಇಲಾಖೆ ಯಾರಾದರೂ ಅವಾಗ ಕ್ರಮ ಆಗಬೇಕು. ಅದು ನಮ್ಮ ಉದ್ದೇಶ. ಮತ್ತು ಇನ್ನೂ ಹೇಳ್ತೀನಿ, ನಾವು ಯಾವ ದೇವಸ್ಥಾನ ವಿರುದ್ಧ ಅಲ್ಲ, ಯಾವ ವ್ಯಕ್ತಿ ವಿರುದ್ಧ ಅಲ್ಲ, ಕಾನೂನು ಚೌಕಟ್ಟು ತಪ್ಪು ಮಾಡಿರೋದು ಶಿಕ್ಷೆ ಆಗಲೇಬೇಕು. ಯಾರು ಹೇಳ್ತಿರೋದು ಸತ್ಯ, ಯಾರು ಕಟ್ಟಿರೋದು ಕಥೆ ಅನ್ನೋದನ್ನು ಬಯಲು ಮಾಡಬೇಕಷ್ಟೇ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.